ಇನ್ಸ್ಟೆಂಟ್ ಮೆಹಂದಿ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ನಾವೆಲ್ಲರೂ ಫಂಕ್ಷನ್ಗೆ ಹೋಗಬೇಕು, ಟೈಮ್ ಇಲ್ಲ ಮೆಹಂದಿ ಹಾಕ್ಕೊಳ್ಳೋಕ್ಕೆ, ಮೆಹಂದಿ ಕೋನ್ ಇಲ್ಲ, ಯಾಕೆ ಟೆನ್ಷನು, ಮನೆಯಲ್ಲೇ ನಾವು 10 ನಿಮಿಷ ಸಾಕು ಈ ಮೆಹಂದಿನ ರೆಡಿ ಮಾಡ್ಕೊಳ್ಳೋಕ್ಕೆ. ಇದರಲ್ಲಿ ನಾನು ಯಾವುದೇ ಕೆಮಿಕಲ್ ಕೂಡ ಬಳಸಿಲ್ಲ, ನ್ಯಾಚುರಲ್ ಆಗಿ ಮಾಡ್ಕೊಂಡಿರುವಂತಹ ಮೆಹಂದಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲಿಗೆ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ಇನ್ಸ್ಟೆಂಟ್ ಕಾಫಿ ಪುಡಿ ಯಾವುದಾದ್ರೂ ಬಳಸ್ಬೋದು. ನಾನು ಬ್ರೂ ಕಾಫಿನ ಬಳಸ್ತಾ ಇದ್ದೀನಿ. ₹2 ಪ್ಯಾಕೆಟ್ ಬರುತ್ತಲ್ಲ, ಆ ಕಾಫಿ ಪುಡಿನ ಬಳಸಿದ್ದೀನಿ. 2 ಟೇಬಲ್ ಸ್ಪೂನ್ ಟೀ ಪುಡಿ, 2 ಟೇಬಲ್ ಸ್ಪೂನ್ ಸಕ್ಕರೆ, ಸೇಮ್ ಸಕ್ಕರೆ ಟೀ ಪುಡಿ ಎಲ್ಲ ಸೇಮ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮೂರನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಒಳ್ಳೆ ಒಂದು ಕಲರ್ ಬರುತ್ತೆ. ನಿಮ್ಮ ಯಾವ ಮೆಹಂದಿಯಲ್ಲೂ ಕೂಡ ಅಷ್ಟು ಡಾರ್ಕಾಗಿ ಕಲರ್ ಬರಲ್ಲ, ಅಷ್ಟು ಚೆನ್ನಾಗಿ ಕಲರ್ ಆಗುತ್ತೆ, ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ನೀವು ಯಾವ ಪಾತ್ರೆ ಯೂಸ್ ಮಾಡಲ್ವೋ, ಹಳೆ ಪಾತ್ರೆ ಇರುತ್ತಲ್ಲ, ನಾವು ಯೂಸ್ ಮಾಡದೇ ಇಟ್ಟಿರ್ತೀವಿ, ಆ ಪಾತ್ರೆಯಲ್ಲಿ ರೆಡಿ ಮಾಡ್ಕೊಳ್ಳಿ. ಇವಾಗ ಆ ಪಾತ್ರೆ ಒಳಗಡೆ ಒಂದು ಬೌಲನ್ನು ಇಟ್ಕೊಂಡಿದ್ದೀನಿ, ಊಟ ಹಾಕ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಂಡಿರುವ ಸಕ್ಕರೆ, ಕಾಫಿ ಪುಡಿ ಮತ್ತು ಟೀ ಪುಡಿನ ಹಾಕ್ಕೊಂಡಿದ್ದೀನಲ್ಲ, ಅದನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೈಡೆಲ್ಲ ಕ್ಲೀನಾಗಿ ಹಾಕೋಬೇಕು, ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನಾವು ಮೆಹಂದಿ ಕೋನೆಲ್ಲ ಬಳಸಿದಾಗ ಅದರಲ್ಲಿ ಕೆಮಿಕಲ್ ಜಾಸ್ತಿ ಇರುತ್ತೆ, ಮತ್ತು ಮಕ್ಕಳು ಕೂಡ ಬಳಸಿದಾಗ ಇನ್ಫೆಕ್ಷನ್ ಆಗುತ್ತೆ. ಕೋನೆಲ್ಲ ಬಳಸಿದಾಗ ನೀವು ಮೆಹಂದಿ ಎಲೆ ಇಲ್ಲ ಅಂದರೂ ಕೂಡ ಈ ಥರ ರೆಡಿ ಮಾಡ್ಕೋಬೋದು. ಇವಾಗ ಆ ಬೌಲ್ ಮೇಲೆ ಇನ್ನೊಂದು ಬೌಲ್ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಮೇಲೆ ಪಾತ್ರೆ ಈ ಕೆಳಗಿನ ಪಾತ್ರೆಗೆ ಕರೆಕ್ಟಾಗಿ ಎಲ್ಲೂ ಗ್ಯಾಪ್ ಇರಬಾರ್ದು, ಆ ಥರ ಪಾತ್ರೆ ತೊಗೊಂಡು ಇಟ್ಕೊಳ್ಳಿ. ಅದ್ರ ಮೇಲೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕಡಿಮೆ ಉರಿಯಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು. ಇವಾಗ ಆ ಪಾತ್ರೆ ಮೇಲೆ ಇಟ್ಬಿಟ್ಟು ಈ ಮೇಲ್ಗಡೆ ನೀರು ಚೆನ್ನಾಗಿ ಬಿಸಿ ಆಗಬೇಕು. ಚೆನ್ನಾಗಿ ಬಿಸಿ ಬರೋ ತನಕ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಇದನ್ನು ರೆಡಿ ಮಾಡ್ಕೊಳ್ಳಿ. ನೋಡಿ, ಇವಾಗ ನೀರು ಕಾದಿದೆ, ಬಿಸಿಯಾಗಿದೆ. ಇವಾಗ ಚೆನ್ನಾಗಿ ಬಿಸಿ ಆದಮೇಲೆ ತೆಗೆದು ತೋರಿಸ್ತೀನಿ. ಈ ಲಿಕ್ವಿಡ್ ಈ ಥರ ಸ್ಟೋರ್ ಆಗಬೇಕು. ಈ ಸ್ಟೋರ್ ಆಗಿರುವ ಲಿಕ್ವಿಡಿಂದ ನಾವು ಮೆಹಂದಿ ಮಾಡಿಕೊಂಡ್ರೆ ತುಂಬ ಡಾರ್ಕಾಗಿ ಕಲರ್ ಬರುತ್ತೆ. ಇವಾಗ ಪಾತ್ರೆ ಕೆಳಗಡೆ ಕಪ್ಪಾಗಿದೆ, ಅದನ್ನು ತಕ್ಷಣ ನೀವು ನೀರು ಹಾಕಕ್ಕೆ ಹೋಗ್ಬಿಡಿ. ಈ ಪಾತ್ರೆಯಲ್ಲೇ ಚೆನ್ನಾಗಿ ತಣ್ಣಗಾದ್ಮೇಲೆ ಆಮೇಲೆ ಒಂದು ಚಾಕಲ್ಲಿ ಕರೆದ್ಬಿಟ್ರೆ ಹೊರಟೋಗುತ್ತೆ. ಆಮೇಲೆ ವಿಮ್ ಲಿಕ್ವಿಡ್ ಹಾಕ್ಕೊಂಡು ತೊಳ್ಕೊಳ್ಳಿ. ಇವಾಗ ಲಿಕ್ವಿಡ್ ಜೊತೆಗೆ ನಾನು ಗೋಪುರಂ ಕುಂಕುಮ ತೊಗೊಂಡಿದ್ದೀನಿ. ಆದಷ್ಟು ಒರಿಜಿನಲ್ ಆಗಿರುವ ಕುಂಕುಮನ ಬಳಸಿ, ಕೆಮಿಕಲ್ ಇರುವಂತಹ ಕುಂಕುಮನ ಬಳಸಕ್ಕೆ ಹೋಗ್ಬಿಡಿ. ಕೆಮಿಕಲ್ ಇರುವ ಕುಂಕುಮದಿಂದ ಮಾಡಿದ್ರೆ ಕೈಯಲ್ಲಿ ಇನ್ಫೆಕ್ಷನ್ ಆಗುತ್ತೆ, ಒಂಥರ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಒಳ್ಳೆ ಕುಂಕುಮ ತೊಗೊಳ್ಳಿ. ನಾನು ಗೋಪುರಂ ಕುಂಕುಮ ತೊಗೊಂಡಿದ್ದೀನಿ. ಗೋಪುರಂ ಕುಂಕುಮದಲ್ಲಿ ಕೂಡ ರೆಡಿ ಮಾಡ್ಕೋಬೋದು, ಒಳ್ಳೆ ಒಂದು ಕಲರ್ ಬರುತ್ತೆ. ಗೋಪುರಂ ಕುಂಕುಮ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಲಿಕ್ವಿಡ್ ಬೇಕು ಅಷ್ಟಕ್ಕೆ ಮಾತ್ರ ರೆಡಿ ಮಾಡ್ಕೊಳ್ಳಿ, ಇಲ್ಲ ತೆಗೆದಿಟ್ಕೊಂಬಿಡಿ ಲಿಕ್ವಿಡ್ನ. ಇವಾಗ ನಾನು ಮೊದಲೇ ಒಂದು ಕೈಗೆ ಡ್ರಾ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಡಿಸೈನ್ ಬೇಕು ಆ ಥರ ಡ್ರಾ ಮಾಡ್ಕೊಳ್ಳಿ. ನಾನು ಸಿಂಪಲ್ಲಾಗಿ ಡ್ರಾ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ತುಂಬ ತೆಳುವಾಗಿ ಕೂಡ ಕಲಿಸ್ಕೋಬಾರ್ದು, ತುಂಬ ಗಟ್ಟಿಯಾಗಿ ಕೂಡ ಕಲಿಸ್ಕೋಬಾರ್ದು, ಮೀಡಿಯಮ್ಮಿಗೆ ಕಲಿಸ್ಕೊಂಡು ಒಂದು ಇಯರ್ ಬಡ್ ಸಹಾಯದಿಂದ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಟೂತ್ ಇದ್ರೂ ಕೂಡ ಬಳಸ್ಬೋದು. ನೋಡಿ, ಇವಾಗ ಎಲ್ಲನೂ ಡಿಸೈನ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಿಮಗೆ ಗೊತ್ತಾಗುತ್ತೆ. ನಾನು ಲಾಸ್ಟಲ್ಲಿ ತೊಳೆದ್ಬಿಟ್ಟು ತೋರಿಸ್ತೀನಿ ಎಷ್ಟು ಡಾರ್ಕಾಗಿ ಆಗಿದೆ ಅಂದರೆ ನಂಬೋಕ್ಕಾಗಲ್ಲ, ಅಷ್ಟು ಡಾರ್ಕಾಗಿ ಕಲರ್ ಆಗಿದೆ. ಇವಾಗ ಮಕ್ಕಳಿಗೆಲ್ಲ ಡ್ಯಾನ್ಸ್ಗೆಲ್ಲ ಹೋಗಬೇಕು, ಕಲರ್ ಇಲ್ಲ ಅಂದಾಗ ಈ ಥರ ರೆಡಿ ಮಾಡಿ ಹಾಕಿ ನೋಡಿ, ಯಾವ ಥರ ಡಾರ್ಕ್ ಆಗುತ್ತೆ ಅಂದರೆ ನೀವು ನಂಬೋದೇ ಇಲ್ಲ, ಅಷ್ಟು ಚೆನ್ನಾಗಿ ಕಲರ್ ಬರುತ್ತೆ. ಇದೇ ಮೆಥಡಲ್ಲಿ ಮಾಡೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಮಕ್ಕಳು ಕೂಡ ಸೈಡ್ ಎಫೆಕ್ಟ್ ಆಗೋದಿಲ್ಲ ಹಾಕ್ಕೊಂಡ್ರೆ. ಇವಾಗ ಡಿಸೈನ್ಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಹಾಕ್ಕೊಳ್ಳಿ. ಕೈ ಕೂಡ ನೀವು ಡಿಸೈನ್ ಡ್ರಾ ಮಾಡ್ಕೊಂಡು ಹಾಕೋಬೋದು. ನಾನೇನು ಡ್ರಾ ಮಾಡ್ಕೊಂಡಿಲ್ಲ, ಹಾಗೇ ಹಾಕ್ಕೊಳ್ತಾ ಇದ್ದೀನಿ. ಫುಲ್ ಕೈಗೆಲ್ಲ ಅಪ್ಲೈ ಮಾಡ್ಕೊಂಡು ಆದಮೇಲೆ ಇದು ಚೆನ್ನಾಗಿ 1/4 ಗಂಟೆಯಲ್ಲಿ ಡ್ರೈ ಆಗುತ್ತೆ. ಇದು ತುಂಬ ಹೊತ್ತು ಬಿಡಬೇಕು ಅಂತನಿಲ್ಲ. ನಾವು ಸಡನ್ನಾಗಿ ಎಲ್ಲೇ ಫಂಕ್ಷನ್ಗೆ ಹೋಗಬೇಕು ಅಂದರೆ ಮೆಹಂದಿ ಹಾಕೇ ಇಲ್ಲ, ಮೆಹಂದಿ ಹಾಕಬೇಕು ಅಂದರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದು ಬಟ್ಟೆ ಕೂಡ ಆಗಲ್ಲ, ಒಂದ್ಸರಿ ಡ್ರೈ ಆದಮೇಲೆ ಬಟ್ಟೆ ಕೂಡ ಆಗಲ್ಲ, ಅಷ್ಟು ಡಾರ್ಕಾಗಿ ಬರುತ್ತೆ. ನೋಡಿ, ಇವಾಗ ಒಣಗಿದೆ. ಫುಲ್ ಡ್ರೈ ಆದಮೇಲೆ ನೀವು ಉಜ್ಜಿಬಿಟ್ರೆ ಕುಂಕುಮ ಎಲ್ಲ ಹೊರಟೋಗುತ್ತೆ. ಅಲ್ಲಿ ತನಕ ಡ್ರೈ ಆಗೋ ತನಕ ಬಿಟ್ಬಿಡಿ. ಇವಾಗ ನಾನು ತೊಳೆದ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ತೊಳಿತಾ ಇದ್ದಂಗೆ ಯಾವ ಥರ ಕಲರ್ ಕಾಣ್ತಾ ಇದೆ ಅಂತ. ಇದಕ್ಕೆ ತೊಳೆದ ಆದಮೇಲೆ ಸ್ವಲ್ಪ ಕೈಗೆ ನೀವು ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳಿ, ಅವಾಗ ಒಳ್ಳೆ ಒಂದು ಶೈನಿಂಗ್ ಬರುತ್ತೆ. ನೋಡಿ, ನಾನು ತೊಳಿತಾ ಇದ್ದೀನಿ. ಇವಾಗ ಕಲರ್ ಕೂಡ ಯಾವ ಥರ ಡಾರ್ಕ್ ಆಗಿದೆ ಅಂತ. ನಿಮಗೆ ಮೆಹಂದಿಲಿ ಕೂಡ 1/4 ಗಂಟೆಗೆ ಇಷ್ಟು ಡಾರ್ಕಾಗಿ ಕಲರ್ ಆಗಲ್ಲ. ಇದನ್ನು ಬಳಸಿ ನೋಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ.
ಇವಾಗ ಒರೆಸ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ. ಕೈಯಲ್ಲಿ ಉಜ್ಜಿಬಿಟ್ಟು ಕೂಡ ತೋರಿಸ್ತೀನಿ. ಇದು ನಿಮಗೆ ಬೇರೆ ಕೈಗಾಗಲಿ ಬಟ್ಟೆಗಾಗಲಿ ಕಲರ್ ಆಗೋದೇ ಇಲ್ಲ. ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೈಯಲ್ಲಿ ಉಜ್ಜಿದ್ರೂ ಕೂಡ ಬೇರೆ ಕಡೆ ಎಲ್ಲೂ ಸ್ಪ್ರೆಡ್ ಆಗಲ್ಲ. ಥ್ಯಾಂಕ್ ಯು.